ಅಭಿವೃದ್ಧಿ ಆಗಿದೆ. ಇಲ್ಲಿ ತಾಣಗಳಿವೆ. ಆ ತಾಣಗಳಿಗೆ ಜನರು ಬಂದು ಹೋಗೋದಕ್ಕೆ ಅವಕಾಶ ಇಲ್ಲ. ಅಂಥ ತಾಣಗಳನ್ನು ಗುರುತಿಸಿ ಅವುಗಳನ್ನು ಪ್ರವಾಸಿ ತಾಣ ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ಆ ಹೋರಾಟ ಮಾಡೋರ ನಿಲುವಿನಲ್ಲಿ ಸತ್ಯ ಇದೆ. ಆದರೆ ನಿಮಗೆ ಹೇಳ್ತೀನಿ, ಅವ್ರು ಕೊಟ್ಟಿರ್ತಕ್ಕಂಥ ವರದಿಯೊಳಗೆ ಎಂತೆಂಥ ಅದ್ಭುತವಾಗಿರ್ತಕ್ಕಂಥ ಪ್ರವಾಸಿ ತಾಣ ಆಗ್ಬೋದಾಗಿರ್ತಕ್ಕಂಥದ್ದು ಇವೆ. ಪ್ರವಾಸೋದ್ಯಮಕ್ಕೆ ಇನ್ನೂ ಹೆಚ್ಚಿನ ಒತ್ತು ಸಿಗಬೇಕು. ಸೊ ಈಗ ನಿಮ್ಮ ಪ್ರಕಾರ ಪ್ರವಾಸೋದ್ಯಮದಲ್ಲಿ ಪರಂಪರೆಯನ್ನು ಮತ್ತು ಅಭಿವೃದ್ಧಿಯನ್ನು ಎರಡನ್ನೂ ಯಾವ ಥರ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಸರ್? ಅಭಿವೃದ್ಧಿ ಪಾರಂಪರಿಕ ಸ್ಥಳಗಳಿಗೆ ಹೋಗಿ ತಲುಪಬೇಕು. ಎಲ್ಲ ಐತಿಹಾಸಿಕ ಪಾರಂಪರಿಕ ಸ್ಥಳಗಳಿಗೆ ನಾವು ಉತ್ತಮವಾಗಿರ್ತಕ್ಕಂಥ ರಸ್ತೆಗಳನ್ನು ಒದಗಿಸಬೇಕು, ಉತ್ತಮವಾಗಿರ್ತಕ್ಕಂಥ ಹೋಟೆಲ್ಗಳನ್ನು ಒದಗಿಸಬೇಕು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಇನ್ನೂ ನೋಡಿರಿ, ಇವತ್ತಿನವರೆಗೂ ನಮಗೆ ಹಂಪಿಗೆ ಸೌಲಭ್ಯ ಎಲ್ಲ ಒದಗಿಸೋದಕ್ಕೆ ಸಾಧ್ಯ ಆಗಿಲ್ಲ, ರಸ್ತೆ ಒದಗಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಸಮೀಪದಲ್ಲಿ ವಿಮಾನವನ್ನು ಹಾರಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇವೆಲ್ಲ ನಮ್ಮ ಕೊರತೆಗಳೇ. ಈ ಕೊರತೆಗಳನ್ನು ಗಮನಿಸಿ ನಾವು ಐತಿಹಾಸಿಕ ಪಾರಂಪರಿಕ ಸ್ಥಳಗಳಿಗೆ ವಿಶೇಷ ಪ್ರೋತ್ಸಾಹ ಸೌಲಭ್ಯ ಸೃಷ್ಟಿ ಮಾಡ್ತಾಯಿದ್ದೀವಿ. ಆಮೇಲೆ ಅಭಿವೃದ್ಧಿ ದೃಷ್ಟಿಯಿಂದ ಈಗ ನೋಡಿರಿ, ಬೆಂಗಳೂರಂಥ ಪ್ರದೇಶ ಅಭಿವೃದ್ಧಿ ಆಗಿದೆ. ಇಲ್ಲಿ ತಾಣಗಳಿವೆ. ಆ ತಾಣಗಳಿಗೆ ಜನರು ಬಂದು ಹೋಗೋದಕ್ಕೆ ಅವಕಾಶ ಇಲ್ಲ. ಅಂಥ ತಾಣಗಳನ್ನು ಗುರುತಿಸಿ ಅವುಗಳನ್ನು ಪ್ರವಾಸಿ ತಾಣ ಮಾಡ್ತೀವಿ. ಸೊ ಇವಾಗ ಈಕೋ ಟೂರಿಸಮ್ ಜಾಸ್ತಿ ಟ್ರೆಂಡಿಂಗಲ್ಲಿದೆ. ಈಕೋ ಟೂರಿಸಮ್, ಸಸ್ಟೈನೇಬಲ್ ಟೂರಿಸಮ್ ಅಂತ ಜಾಸ್ತಿ ಎಲ್ಲರೂ ಮಾತಾಡ್ತಿದ್ದಾರೆ. ಸೊ ಇದರ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವ ನಿಲುವೇನು ಅಂತ? ಇಕೋ ಟೂರಿಸಮ್ ನೋಡ್ರಿ, ನಾವು ಭಾಳಷ್ಟು ಮಹತ್ವ ಕೊಡ್ತೀವಿ. ಇಕೋ ಟೂರಿಸಮ್ ಆ್ಯಂಡ್ ಅಡ್ವೆಂಚರಸ್ ಟೂರಿಸಮ್, ದೀಸ್ ಗೋ ಟುಗೆದರ್. ಈ ಎಕೋ ಟೂರಿಸಮ್ನಲ್ಲಿ ನಾವು ನೂತನವಾಗಿ ಕಪ್ಪತ್ತಗುಡ್ಡ ಪ್ರಾಜೆಕ್ಟನ್ನು ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶಿವಮೊಗ್ಗ ಭಾಗದಲ್ಲಿ ಎಕೋ ಟೂರಿಸಮ್ಗೆ ಒತ್ತು ಕೊಡ್ತಾ ಇದ್ದೀವಿ. ಕೊಡಗು ಆ ಭಾಗದಲ್ಲಿ ಎಕೋ ಟೂರಿಸಮ್ಗೆ ನಾವು ಮಹತ್ವ ಕೊಡ್ತಾ ಇದ್ದೀವಿ. ಈ ಚಿಕ್ಕಮಗಳೂರು ಭಾಗದಲ್ಲಿ ಎಕೋ ಟೂರಿಸಮ್ಗೆ ಮಹತ್ವ ಕೊಡ್ತಾ ಇದ್ದೀವಿ. ಈ ಎಲ್ಲ ಪ್ರದೇಶಗಳಿಗೂ ಸಹಿತ ಎಕೋ ಟೂರಿಸಮ್ಗೆ ಹಾಗೂ ಅಡ್ವೆಂಚರ್ ಟೂರಿಸಮ್ಗೆ ನಾವು ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹ ಹಾಗೂ ಮಹತ್ವವನ್ನು ಕೊಡ್ತೀವಿ. ಕರಾವಳಿ ಮತ್ತು ಪಶ್ಚಿಮ ಘಟ್ಟದ ಭಾಗಗಳಲ್ಲಿ ಸಾಕಷ್ಟು ಇವಾಗ ಪರಿಸರ ಮತ್ತು ಅಭಿವೃದ್ಧಿಯ ನಡುವೆ ಸಾಕಷ್ಟು ತಿಕ್ಕಾಟಗಳು ನಡೀತಾ ಇದೆ. ಅಭಿವೃದ್ಧಿ ಪರ ಕೆಲಸಗಳಿಗಾಗಿ ಪರಿಸರದ ಒಂದಷ್ಟು ಹಾನಿಯಾಗುವಂತಹ ಕೆಲಸಗಳು ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಸ್ವಲ್ಪ ಮಟ್ಟಿಗೆ ಆ ಹೋರಾಟ ಮಾಡೋರ ನಿಲುವಿನಲ್ಲಿ ಸತ್ಯ ಇದೆ. ಆದರೆ ಆ ಟ್ರೆಸರನ್ನು ನೀವು ಮುಚ್ಚಿಟ್ಕೊಂಡು ಏನು ಮಾಡ್ತೀರಿ? ಈಗ ನಮ್ಮ ಕಾರವಾರ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಈ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿಯೇ ಒಂದು ಅಧ್ಯಯನ ಮಾಡಿ ವರದಿ ಸಲ್ಲಿಸೋದಕ್ಕೆ ಪ್ರೊಫೆಸರ್ ವೀರಣ್ಣ ಮೊಗಟ ಅನ್ನೋರ ಅಧ್ಯಕ್ಷತೆಯೊಳಗೆ ಒಂದು ಸಮಿತಿ ಮಾಡಿದೆ. ಅವರು ವರದಿಯನ್ನು ಮೊನ್ನೆ ತಾನೇ ಅನಧಿಕೃತವಾಗಿ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಪ್ರೆಸೆಂಟ್ ಮಾಡೋರಿದ್ದಾರೆ. ನಿಮಗೆ ಹೇಳ್ತೀನಿ, ಅವ್ರು ಕೊಟ್ಟಿರ್ತಕ್ಕಂಥ ವರದಿಯೊಳಗೆ ಎಂತೆಂಥ ಅದ್ಭುತವಾಗಿರ್ತಕ್ಕಂಥ ಪ್ರವಾಸಿ ತಾಣ ಆಗ್ಬೋದಾಗಿರ್ತಕ್ಕಂಥದ್ದು ಇವೆ. ಹಿಂದೆ ಬ್ರಿಟಿಷರ ಕಾಲದೊಳಗೆ ಕೆಲವು ಪಾಯಿಂಟ್ಸನ್ನು ಫಿಕ್ಸ್ ಮಾಡಿಕೊಂಡು ಅವುಗಳನ್ನು ಗುರುತಿಸಿ ಅವುಗಳನ್ನೇನು ನೋಡಿದ್ರು ಅವುಗಳನ್ನು ಬಿಟ್ಟರೆ ನಾವು ಹೊಸ ಪ್ರವಾಸಿ ತಾಣಗಳನ್ನು ಅಲ್ಲಿ ಅಭಿವೃದ್ಧಿಗೊಳಿಸಿಲ್ಲ. ಅಂಥವುಗಳನ್ನು ಈಗ ಗುರುತಿಸಬೇಕಾಗಿದೆ. ಆದಷ್ಟು ಅತ್ಯಂತ ಕಡಿಮೆ ಪ್ರಮಾಣದೊಳಗೆ ನೈಸರ್ಗಿಕ ಸಂಪತ್ತು ಯಾವ ಕಾರಣಕ್ಕೂ ನಾಶ ಆಗದ ಹಾಗೆ ಪ್ರಯತ್ನ ಮಾಡಿ ಪ್ರವಾಸಿ ತಾಣ ಮಾಡ್ತೀವಿ. ಸರ್, ಈಗ ಎಲ್ಲರೂ ಕೇಳುವಂತಹ ಪ್ರಶ್ನೆ, ಸಫಾರಿ ಮತ್ತೆ ರಿಓಪನ್ ಯಾವಾಗ ಅಂತ. ಅಂದರೆ ಇವಾಗ ಸೀಸನ್ ಇದೆ ಬೇರೆ. ಸೊ ಈ ಸಂದರ್ಭದಲ್ಲಿ ಸಫಾರಿಯನ್ನು ನಿಲ್ಲಿಸಿರುವಂಥ ಕಾರಣದಿಂದಾಗಿ ಸಾಕಷ್ಟು ಜನರ ಹೊಟ್ಟೆ ಮೇಲೆ ಹೊಡೆದಂಗಾಗಿದೆ.
ಸೊ ಸಾಕಷ್ಟು ಹೋಮ್ ಸ್ಟೇ ಆಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ಟ್ರಾವೆಲ್ ಏಜೆನ್ಸಿಗಳಾಗಿರ್ಬೋದು, ಸಾಕಷ್ಟು ಜನಕ್ಕೆ ಇದು ತಮ್ಮ ನಿತ್ಯದ ಏನು ಬೆನಿಫಿಟ್ ಆಗಿತ್ತು, ನಿತ್ಯ ಅವರ ಆಹಾರಕ್ಕಿರುವಂತಹ ದಾರಿಯಾಗಿತ್ತು. ಸೊ ಈ ಥರದ ಸರ್ಕಾರದ ನಿರ್ಧಾರ ಎಷ್ಟು ಸರಿ? ಅಂದರೆ ಪ್ರಾಣವನ್ನು ಕಾಪಾಡೋದಕ್ಕೆ, ಜನರ ಜೀವನವನ್ನು ಉಳಿಸೋದಕ್ಕೆ ಇಂಥ ಒಂದು ನಿರ್ಧಾರವೇ ಫೈನಲ್ ಆಗಿತ್ತಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಇಲ್ಲ, ಅವ್ರ ಪ್ರಶ್ನೆ ಕೇಳೋದ್ರಲ್ಲಿ ಅರ್ಥ ಇದೆ, ಇಲ್ಲ ಅಂತಲ್ಲ. ಸಾಕಷ್ಟು ನಮ್ಮ ಪ್ರವಾಸೋದ್ಯಮಕ್ಕೆ ಅದರಿಂದ ಹೊಡೆತ ಬಿದ್ದಿದೆ. ಆದರೆ ನಾವು ಇನ್ನೊಂದು ದೃಷ್ಟಿ ನೋಡಬೇಕು. ದೊಡ್ಡ ಪ್ರಮಾಣದೊಳಗೆ ಹುಲಿ ಮರಣ ಆದಮೇಲೆ ಈ ಮಾನವ ಪ್ರಾಣಿ ಸಂಘರ್ಷ ನಡೆದಿರ್ತಕ್ಕಂಥ ಈ ಸಂದರ್ಭದೊಳಗೆ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಅರಣ್ಯ ಇಲಾಖೆಯವರು ಮುಂದಾಗಿದ್ದಾರೆ. ಹಾಗಾಗಿ ನಮ್ಮ ಸಫಾರಿ ವ್ಯವಸ್ಥೆ ಸ್ವಲ್ಪ ನಿಲುಗಡೆ ಆಗಿರ್ಬೋದು. ನಾನು ಸನ್ಮಾನ್ಯ ಅರಣ್ಯ ಸಚಿವರು ಈ 2ನೇ ತಾರೀಕು ಅಥವಾ 3ನೇ ತಾರೀಕು ಸಭೆ ಮಾಡ್ತಾಯಿದ್ದೀವಿ. ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಣಯಕ್ಕೆ ಬಂದು ಮತ್ತೆ ಮೊದಲಿನಂತೆ ಸಫಾರಿ ನಡೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಕಷ್ಟು ಪ್ರವಾಸಿ ತಾಣಗಳಿಗೆ ಇನ್ನೂ ಸರಿಯಾದ ಸಂಪರ್ಕ ವ್ಯವಸ್ಥೆ ಇಲ್ಲ. ಅದು ಸಾಮಾನ್ಯ ಬಸ್ ಆಗಿರಬಹುದು, ವಿಮಾನ ಆಗಿರ್ಬೋದು, ರೈಲು, ಯಾವುದೇ ಪೂರ್ಣ ಪ್ರಮಾಣದಲ್ಲಿ ಇನ್ನು ಯಾವುದೂ ಸಂಪರ್ಕ ವ್ಯವಸ್ಥೆ ಅಭಿವೃದ್ಧಿ ಆಗಿಲ್ಲ. ಇದು ನೇರವಾಗಿ ಹೊಡೆತ ಬೀಳುವಂಥದ್ದು ಪ್ರವಾಸಿ ತಾಣಗಳ ಮೇಲೆ ಸರ್ಕಾರಕ್ಕೆ ಓವರಾಲ್ ಹೇಳೋದಾದರೆ. ಸೊ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಸರ್? ಒಟ್ಟಾರೆ ಹೇಳೋದಾದರೆ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಇನ್ನೂ ಹೆಚ್ಚಿನ ಒತ್ತು ಸಿಗಬೇಕು. ಮೂಲಭೂತ ಸೌಲಭ್ಯ ಸೃಷ್ಟಿ ಮಾಡ್ತೀವಿ ನಿಜ, ಆದರೆ ಇದರ 10 ಪಟ್ಟು ನಮ್ಮ ಯೋಜನೆಗಳು ಹೆಚ್ಚಾಗಲೇಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಬೆಂಬಲ ಸಿಗಬೇಕು. ಕೇಂದ್ರ ಸರ್ಕಾರ ಕೊಡಬೇಕು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಸ್ವಲ್ಪ ಲಿಬರಲ್ ಆಗಿದೆ. ಹಿಂದಿನ ನಮ್ಮ ಸರ್ಕಾರ ಬರೋಕ್ಕಿಂತ ಹಿಂದೆ ನಮ್ಮ ಸರ್ಕಾರದ ಕೆಲವು ಅವಧಿಯನ್ನು ಹಿಡ್ಕೊಂಡು 6 ವರ್ಷದವರೆಗೆ 250 ಕೋಟಿ ರೂಪಾಯಿ ಯೋಜನೆಗಳನ್ನು ಮಂಜೂರು ಮಾಡಿದರೆ 19 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದರು. ಅಂದರೆ ಇಷ್ಟು ಆಮೆಗತಿಯಲ್ಲಿ ನಮಗೆ ಪ್ರೋತ್ಸಾಹ ಇತ್ತು. ಆದರೆ ಇವತ್ತು ನಾವು ಕೇಂದ್ರ ಸರ್ಕಾರದಲ್ಲೂ ಸ್ವಲ್ಪ ಲಿಬರಲ್ ಇದೆ. ನಮ್ಮ ಸರ್ಕಾರದಲ್ಲಿ PPP ಮಾಡೆಲನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಚಾಮುಂಡೇಶ್ವರಿಯಲ್ಲಾಗಲಿ ಅಥವಾ ಯಲ್ಲಮ್ಮನ ಗುಡ್ಡದಲ್ಲಾಗಲಿ ಅಥವಾ ದೇವಿಕಾರಾಣಿ ಎಸ್ಟೇಟ್ನೊಳಗಾಗಲಿ ಕೆಲಸ ಪ್ರಾರಂಭ ಮಾಡುವಂಥ ಯೋಜನೆಗಳು ಈಗಾಗಲೇ ಚಾಲನೆಯನ್ನು ಪಡೆದುಕೊಂಡಿವೆ. ಈಗ ಏನು ಸಂಪರ್ಕ ವ್ಯವಸ್ಥೆಯಷ್ಟೇ ಎಲ್ಲದಕ್ಕೂ ಸೊಲ್ಯೂಷನ್ ಅಂತ ಅಲ್ಲ, ಅದ್ರ ಜೊತೆಗೇ ಯಾವುದೇ ಒಂದು ಪ್ರವಾಸಿ ತಾಣಕ್ಕೆ ಮೂಲ ಸೌಕರ್ಯದ ಅಗತ್ಯ ಅಷ್ಟರ ಮಟ್ಟಿಗೆ ಇರುತ್ತೆ. ಸೊ ಸಾಕಷ್ಟು ನಾವೀಗಾಗಲೇ ನಾವು ಸಂದರ್ಶಿಸಿದಂತೆ ಸಾಕಷ್ಟು ಪ್ರವಾಸಿ ತಾಣಗಳಲ್ಲಿ ಈ ಕೊರತೆ, ಈ ಕೂಗು ಕೇಳ್ತಾನೆ ಇದೆ. ಮೂಲ ಸೌಕರ್ಯ ಇಲ್ಲಿ ಸರಿಯಾದ ರೀತಿಯಲ್ಲಿ ಅರೇಂಜ್ ಆಗಿಲ್ಲ ಅಂತ. ಸೊ ಅದಕ್ಕಾಗಿ ಯಾವ ಥರದ ಕ್ರಮ ಇದೆ ಸರ್? ನೀವೇನು ಹೇಳ್ತಾ ಇದ್ದೀರಿ ನಿಜ. ಈಗ ಯಾವುದಾದ್ರೂ ಪ್ರವಾಸಿ ತಾಣ ತೆಗೆದುಕೊಳ್ಳಿ, ಶಾಲಾ ಮಕ್ಕಳು 2 ಬಸ್ಸು 3 ಬಸ್ಲೇ ಬರ್ತಾರೆ. ಅವ್ರಿಗಾಗಿ ಡಾರ್ಮೆಟ್ರಿ ಎಷ್ಟಿವೆ ನೋಡಿ. ನಾವು ಅದ್ರ ಬಗ್ಗೆ ಆಲೋಚನೆ ಇಲ್ಲ. ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಲ್ಲ, ನಾವು ಉತ್ತರ ಹೇಳಲ್ಲ. ನೀವು ಅಲ್ಲಿ ಕೇಳೋದು ಅಲ್ಲಿ 3 ಸ್ಟಾರ್ ಹೋಟೆಲ್ ಇಲ್ಲ, 5 ಸ್ಟಾರ್ ಹೋಟೆಲ್ ಇಲ್ಲ. ಅವು ಬೇಕು, ಆದರೆ ಡಾರ್ಮೆಟ್ರಿ ಯಾಕಿಲ್ಲ? ಮೂಲಭೂತ ಸೌಲಭ್ಯ ಅವಶ್ಯಕವಾಗಿರ್ತಕ್ಕಂಥದ್ದು ಯಾಕಿಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳೋ ಹಾಗೆ ವಾತಾವರಣ ಸೃಷ್ಟಿ ಮಾಡಿ ಅವುಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇದೆ. ಈಗ ಯಾಣಕ್ಕೆ ಹೋಗಿ ನೀವು ಏನು ಸೌಲಭ್ಯ ಸೃಷ್ಟಿ ಮಾಡಿವಿ ನಾವು? ಆದರೆ ಈ ಪ್ರಶ್ನೆ ಸರ್ಕಾರನೇ ಹಾಕ್ಕೊಳ್ತದೆ, ಅದಕ್ಕೆ ಸರ್ಕಾರ ಉತ್ತರಿಸ್ತಾ. ಈಗ ನಮಗೇನು ಯಲ್ಲಮ್ಮನ ಗುಡ್ಡದ ಬಗ್ಗೆ ಪ್ರಶ್ನೆ ಮಾಡಿದರೆ ಯಾರಾದರೂ ಬಂದು? ಯಾರೂ ಪ್ರಶ್ನೆ ಮಾಡಲಿಲ್ಲ. ಏನೆಲ್ಲಾದರೂ ದೊಡ್ಡ ಕೂಗೆಬ್ಸಿದ್ರೆ? ಯಾರು ಕೂಗೆಬ್ಸಿಲ್ಲ. ಆದರೆ ಸರ್ಕಾರದ ಆಲೋಚನಾ ಪ್ರಕ್ರಿಯೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ. ಈಗ ನಾಗಾವಿ ಅಂತಂದ್ರೆ ನಾವೇ ಅದನ್ನ ಪ್ರಶ್ನೆ ಉದ್ಭವ ಮಾಡಿದವರು ನಾವೇ, ಉತ್ತರ ಕಂಡುಕೊಂಡವರು ಕೊಡ್ತಕ್ಕಂಥವ್ರು ನಾವೇ. ಅದು ಮಾಡಬೇಕಾದದ್ದೇ. ಹೌದು, ಆ ಕೆಲಸ ನಾವು ಮಾಡ್ತಾ ಇದ್ದೀವಿ.
ಸೊ ಯಾವುದೇ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಿದ್ರೆ ಬರೀ ಸ್ಥಳೀಯರು ಅಥವಾ ನಮ್ಮ ದೇಶೀಯ ಮಟ್ಟದಲ್ಲಿ ಪ್ರವಾಸಿಗರನ್ನು ಸೆಳೆಯೋದಷ್ಟೇ ಅಲ್ಲ, ವಿದೇಶಿಗರನ್ನು ಅಷ್ಟೇ ಪ್ರಮಾಣದಲ್ಲಿ ಸೆಳೆಯುವಂತಹ ಅಗತ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಅಂತ ಅನ್ಸುತ್ತೆ? ನೋಡಿ, ನಿಮ್ಗೆ ಒಂದು ಹೇಳ್ತೇನೆ, ವಿದೇಶಿ ಪ್ರವಾಸಿಗರು ದೇ ಡೋಂಟ್ ಗೋ ಬೈ ಯುವರ್ ಫೆಸಿಲಿಟಿ, ದೇ ಗೋ ಬೈ ಮೆರಿಟ್ ಆಫ್ ದಿ ಡೆಸ್ಟಿನೇಷನ್. ಈಗ ಹಂಪಿಗೆ ಅವ್ರಿಗೆ ಎಷ್ಟೇ ಅನುಕೂಲ ಅನಾನುಕೂಲ ಇದ್ರೂ ಸಹಿತ ಗೋವಾದಿಂದ ಸೀದಾ ಹಂಪಿಗೆ ಬರ್ತಿದ್ರು. ಈಗ ಹೆಚ್ಚಿನ ಅನುಕೂಲತೆಗಳು ಸಾಧ್ಯ ಆಗ್ತಾ ಇದೆ. ಆ ರೀತಿ ನಾವು ನಮ್ಮ ತಾಣಗಳನ್ನು ಅಭಿವೃದ್ಧಿಪಡಿಸಿದರೆ, ಅವ್ರು ತೋರಿಸಿದರೆ, ಇಟ್ ಈಸ್ ನಾಟ್ ನೆಸೆಸರಿ ದಟ್ ಎವ್ರಿಥಿಂಗ್ ಈಸ್ ಟು ಬಿ ಬಿಲ್ಡ್, ಬಟ್ ಇಫ್ ವಿ ಮೇಕ್ ದೆಮ್ ನೋ ದಟ್ ದಿಸ್ ಈಸ್ ದಿ ಪ್ಲೇಸ್ ಸೋ ಇಂಪಾರ್ಟೆಂಟ್ ಹಿಸ್ಟಾರಿಕಲಿ, ಪ್ರೀ ಹಿಸ್ಟಾರಿಕ್ ಅಥವಾ ಅಡ್ವೆಂಚರ್ ದೃಷ್ಟಿಯಿಂದ ಸೋ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನಿಸ್ತು ಅಂದರೆ ಅವರು ದೇ ವಿಲ್ ಕಮ್ ರನ್ನಿಂಗ್. ನಾವು ಅದನ್ನು ಮಾಡ್ತಾ ಮಾಡ್ತಾ ಸೌಲಭ್ಯವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ, ಮೂಲಭೂತ ಸೌಲಭ್ಯವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ಪ್ರವಾಸೋದ್ಯಮ ಅಂದಮೇಲೆ ಯಾವುದೇ ಇಲಾಖೆಯ ಮೇಲೆ ಸಾಕಷ್ಟು ಆರೋಪಗಳು ಬರುವಂಥದ್ದಾಗಿರ್ಬೋದು, ಅಥವಾ ಸಲಹೆಗಳು ಈ ರೀತಿ ಅಭಿವೃದ್ಧಿ ಮಾಡಬಹುದು ಅಂತ ಸಲಹೆಗಳು ಬರೋದಾಗಿರ್ಬೋದು, ಅಥವಾ ದೂರುಗಳು ಈ ಥರದ್ದು ಬರುವಂಥದ್ದು ಸಾಮಾನ್ಯ ಇರುತ್ತೆ. ಸೊ ಈಗ ಪ್ರವಾಸೋದ್ಯಮ ಇಲಾಖೆಗೆ ಬರುವಂತಹ ದೂರುಗಳಾಗಿರಬಹುದು, ಸಲಹೆಗಳಾಗಿರಬಹುದು, ಅದನ್ನು ಸೂಕ್ತ ಸಮಯದೊಳಗಾಗಿ ಯಾವ ರೀತಿ ಫುಲ್ಫಿಲ್ ಮಾಡೋಕ್ಕೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣೋದಕ್ಕೆ ಸಾಧ್ಯವಾಗ್ತಿದೆ? ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ನಿಮ್ಮದು. ಸಲಹೆಗಳಾಗಲಿ ದೂರುಗಳಾಗಲಿ ಬಂದರೆ ಸರ್ಕಾರ ಮಟ್ಟದಲ್ಲಿ ನಾವು ತಕ್ಷಣ ಸ್ಪಂದಿಸಿಬಿಡ್ತಾ ಇದ್ದೀವಿ ಅಂತ ನಾನು ಹೇಳೋಕ್ಕಾಗಲ್ಲ. ಈ ವಿಳಂಬ ದ್ರೋಹ ಏನಿದೆ, ಈ ವಿಳಂಬ ದ್ರೋಹ ನಮ್ಮ ರಾಜ್ಯದ ಹಿತಾಸಕ್ತಿಗೆ ಅಡ್ಡಿ ಬರ್ತಾ ಇದೆ. ನಾನು ಈಗ ನೀವೇನು ಹೇಳಿದ್ರಿ ಅದನ್ನು ಆಲೋಚನೆ ಮಾಡ್ತೀನಿ. ಈ ದೂರು ಸಲಹೆ ಇವನ್ನ ಕೇಂದ್ರೀಕೃತ ಮಾಡಿ ಅವುಗಳ ಬಗ್ಗೆ ಯಾವ ರೀತಿಯಾಗಿ ನಾವು ಸ್ಪಂದನೆಯ ಕಾರ್ಯಕ್ರಮ ಮಾಡಬಹುದು ಅಂತ. ಈಗ ಉದಾಹರಣೆ ತಗೊಳ್ಳಿ, ಈಗಿಲ್ಲ ಅದು, ನಾನು ಐ ಆಮ್ ಗಿವಿಂಗ್ ದಿಸ್ ಸಜೆಷನ್ ಟು ಯು. ಈ ಸಲಹೆಯನ್ನು ನಿಮ್ಮ ಪ್ರವಾಸಿ ಪ್ರಪಂಚಕ್ಕೆ ಕೊಡೋದಕ್ಕೆ ಬಯಸ್ತೇನೆ. ನೀವೇ ತಿಂಗಳಿಗೊಂದು 25 ಕ್ವೆಶ್ಚನ್ಸ್ ಆ್ಯಂಡ್ ಸಜೆಷನ್ಸ್ ಮಾಡಿ. ನೆಕ್ಸ್ಟ್ ಫೋರ್ಟ್ನೈಟ್ ಅಥವಾ ನೆಕ್ಸ್ಟ್ ವೀಕ್ನಲ್ಲಿ ನಾವು ಅದಕ್ಕೆ ಉತ್ತರಿಸ್ತೀವಿ. ಅದು ನಮಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಮೂಡಿಸ್ತದೆ. ಹಾಗೂ ಜನರ ಬಯಕೆ ಏನದಾವಲ್ಲ ಅವುಗಳಿಗೆ ನೀವು ಕೈ ಜೋಡಿಸಿ ಕೆಲಸ ಮಾಡ್ದಂಗೆ ಆಗ್ತದೆ. ಒಂದು ವರ್ಷಕ್ಕೊಮ್ಮೆ ನೀವು ಇಂಟರ್ವ್ಯೂ ಮಾಡಿದ್ದೀರಿ ಅಂದರೆ ಅದರಿಂದ ಎಲ್ಲವೂ ಬಗೆಹರಿಲ್ಲ. ಅದಕ್ಕೆ ನಾನು ಐ ಆಫರ್ ದಿಸ್ ಇನ್ವಿಟೇಷನ್ ಟು ವಿಶ್ವೇಶ್ವರ ಭಟ್ ಆ್ಯಂಡ್ ಯುವರ್ ಪ್ರವಾಸಿ ಪ್ರಪಂಚ. ನೀವು 25 ದೂರು ಹಾಗೂ ಸಲಹೆಗಳನ್ನು ನೀವು ಕೊಡಿ. ಆಮೇಲೆ 15 ದಿವಸದ ನಂತರ ನಾವು ಏನು ಮಾಡಿದ್ವಿ, ದೂರಿನ ಬಗ್ಗೆ ಏನು ಮಾಡಿದ್ವಿ, ನೀವು ಕೊಟ್ಟ ಸಲಹೆ ಬಗ್ಗೆ ಏನು ಚಿಂತನೆ ನಮ್ಮದಿದೆ, ಅಥವಾ ಸಾಧ್ಯತೆಯೋ ಸಾಧ್ಯ ಇಲ್ವೋ, ಇವುಗಳನ್ನು ನಿಮ್ಮ ಪತ್ರಿಕೆಯ ಮೂಲಕನ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀವಿ. ಪ್ರವಾಸೋದ್ಯಮದಲ್ಲಿ ಮಾಧ್ಯಮದ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ ಸರ್? ಪ್ರವಾಸೋದ್ಯಮದಲ್ಲಿ ಮಾಧ್ಯಮದ ಪಾತ್ರ ಅತ್ಯಂತ ದೊಡ್ಡದು. ಆದರೆ ಇಲ್ಲಿವರೆಗೆ ಪ್ರವಾಸೋದ್ಯಮದ ಬಗ್ಗೆ ಯಾವ ರೀತಿಯಾಗಿ ಮಾಧ್ಯಮ ಪಾತ್ರ ಆಡಬೇಕಾಗಿತ್ತು, ಆಡ್ತಾ ಇರಲಿಲ್ಲ. ಈಗ ಅದನ್ನು ಒಂದು ಕಡೆ ಕೂಡಿಸಿ ಪತ್ರಿಕೆಯವರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೆಲವರು ತಮ್ಮ ವಾರದ ಸಂಚಿಕೆಯೊಳಗೆ 4 ಪೇಜ್ ಕೊಟ್ಬಿಡ್ತಾರೆ, 6 ಪೇಜ್ ಕೊಡ್ತಾರೆ. ಪ್ರವಾಸಿ ಪ್ರಪಂಚ ಅಂತೂ ದೊಡ್ಡ ಪುಸ್ತಕ ರೂಪದಲ್ಲೇ 24 ಪುಟಗಳನ್ನು ತರ್ತಾ ಇದ್ದೀರಿ. ಆ ಎಲ್ಲ 24 ಪುಟಗಳನ್ನು ನೀವು ಬರೀ ಹಂಪಿದ್ದು ಬರೆದಿರಿ ಅಂತಲ್ಲ, ಲಾಲ್ಬಾಗದ್ದು ಬರೆದಿರಿ ಅಂತಲ್ಲ, ಮೈಸೂರು ಅರಮನೆಯದು ಬರೆದಿರಿ ಅಂತಲ್ಲ. ಯಾವ್ಯಾವ 24 ಪುಟದೊಳಗೆ
4 ಪುಟ ಬಿಟ್ಟು 20 ಪುಟ ಪ್ರತಿ ಓದುಗನಿಗೆ ಹೊಸದು ಅನಿಸುವಂಥ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಅವು ಸರ್ಕಾರದ ಕಣ್ಣು ತೆರೆಯೋದಕ್ಕೂ ಸಹಿತ ಸಾಕಷ್ಟು ಪ್ರಚೋದನೆ ಹಾಗೂ ಪ್ರೋತ್ಸಾಹವನ್ನು ಮಾಡ್ತಾ ಇದೆ. ಸರ್, ಒಂದೇ ಒಂದು ಬಹುದೊಡ್ಡ ಮಟ್ಟದ ಒಂದು ಆರೋಪ ಪ್ರವಾಸೋದ್ಯಮ ಇಲಾಖೆಯ ಮೇಲಿರುವಂಥದ್ದು. ಉಳಿದಂತಹ ರಾಜ್ಯಗಳಲ್ಲಿ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿದೆ, ಆದರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಸೋಷಿಯಲ್ ಮೀಡಿಯಾ ತುಂಬ ಡಲ್ ಆಗಿ ಕಾಣ್ತಾ ಇದೆ ಅಂತ. ಸೊ ಇದಕ್ಕೆ ನಿಮ್ಮ ಉತ್ತರ ಏನಿದೆ ಸರ್? ಸೋಷಿಯಲ್ ಮೀಡಿಯಾನ ಫಾಲೋ ಮಾಡೋ ನೀವು ಹೇಳ್ತೀರಿ ಅಂದರೆ ನಾನು ಅಲುಗಿಳಿಯೋದಿಲ್ಲ. ಅದನ್ನು ಹೆಚ್ಚು ಆ್ಯಕ್ಟಿವ್ ಆಗುವಂಗೆ ಹಾಗೂ ಅದು ಹೆಚ್ಚು ಇಫೆಕ್ಟಿವ್ ಆಗುವಂಗೆ ಏನು ಪ್ರಯತ್ನ ಮಾಡಬೇಕು ಮಾಡ್ತೀವಿ. ಸರ್, ಕಳೆದ 6 ತಿಂಗಳಿನಿಂದ ಪ್ರವಾಸಿ ಪತ್ರಿಕೆ ಅಂತಲೇ ಫೇಮಸ್ ಆಗಿರುವಂತಹ ನಮ್ಮ ಪ್ರವಾಸಿ ಪ್ರಪಂಚ ಪತ್ರಿಕೆ ಏನಿದೆ, ವಾರಪತ್ರಿಕೆ ಏನಿದೆ, ಇದು ಸಾಕಷ್ಟು ಅಭಿವೃದ್ಧಿಪರ ಕೆಲಸಗಳನ್ನು ಮಾಡ್ತಾ ಇದೆ. ಪ್ರವಾಸೋದ್ಯಮದ ಮಾಹಿತಿಯನ್ನು ಓದುಗರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಸೊ ಇಂತಹ ಪ್ರವಾಸಿ ಪ್ರಪಂಚದ ಪ್ರಯತ್ನಕ್ಕೆ ನಿಮ್ಮ ಕಡೆಯಿಂದ, ಅಂದರೆ ಸರ್ಕಾರದಿಂದ ಅಥವಾ ಮುಖ್ಯವಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವ ಥರದ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತೀವಿ? ಏನೇನು ಮಾಹಿತಿ ಬೇಕು ಅದನ್ನು ಸುದ್ದಿ ಮುಖಾಂತರ ನಿಮಗೆ ಕೊಡೋದಕ್ಕೆ ನಾವು ಅತ್ಯಂತ ಆಸಕ್ತರಾಗಿದ್ದೇವೆ, ಅದನ್ನು ಒದಗಿಸ್ತೀವಿ. ಅದಲ್ಲದೆ ಏನು ಪತ್ರಿಕೆಗಳಿಗೆ ಅದರಲ್ಲೂ ಇಂಥ ವಿಷಯಗಳ ಬಗ್ಗೆ ಸೂಕ್ತವಾದಂಥ ಮಾಹಿತಿಗಳನ್ನು ತಲುಪಿಸುವ ಪ್ರಯತ್ನ ಮಾಡ್ತಿರ್ತಾರೆ, ಅವುಗಳಿಗೆ ನಾವು ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡಬೇಕು. ಆ ಪ್ರೋತ್ಸಾಹವನ್ನು ಮುಂದಿನಲ್ಲಾದರೂ ಕೊಡ್ತೀವಿ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ನಿಮಗೆ. ಇಷ್ಟೊತ್ತು ನಮ್ಮ ಈ ಟ್ರಾವೆಲ್ ಟಾಕ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರಿ. ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ರಿ, ಪ್ರವಾಸಿ ತಾಣಗಳ ಬಗ್ಗೆ ಆಗಿರಬಹುದು, ಅಂದರೆ ಅಭಿವೃದ್ಧಿಗೊಂಡಂತಹ ಪ್ರವಾಸಿ ತಾಣಗಳ ಬಗ್ಗೆ, ಪ್ರವಾಸೋದ್ಯಮ ಇಲಾಖೆಯಿಂದ ನಡೆದಿರುವಂತಹ ಅಭಿವೃದ್ಧಿಪರ ಕೆಲಸಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ತುಂಬಾ ಧನ್ಯವಾದಗಳು ಸರ್. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಟಾಕ್. ಮುಂದಿನ ವಾರ ಇನ್ನೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.